ಕಾಡಿನ ಬಳಿ ಇರುವ ಒಂದು ಊರಲ್ಲಿ ಕಿಂಗಿಣಿ ಎಂಬುವ ಒಂದು ಹಸುವು ಇತ್ತು. ಕಿಂಗಿಣಿ ನೋಡಕ್ಕೆ ತುಂಬಾ ಸುಂದರವಾಗಿತ್ತು ಮತ್ತು ತುಂಬಾ ದೊಡ್ಡ ಸೋಂಬೇರಿ. ಅರೆ, ಬೆಳಗಾಗ್ಬಿಡ್ತು, ನಾನೀಗ ಎದ್ದೊಳ್ಬೇಕು. ನಂಗ್ ತುಂಬಾ ಹಸಿವಾಗ್ತಾ ಇದೆ. ನಾನು ನದಿಯ ಬಳಿ ಹೋಗಿ ಅಲ್ಲಿರುವ ಹುಲ್ಲನ್ನು ತಿಂತೀನಿ. ಅಲ್ಲಿರುವ ಹುಲ್ಲು ತುಂಬಾನೇ ರುಚಿಯಾಗಿರುತ್ತೆ. ಹಾ, ಅದ್ರ ಬಗ್ಗೆ ಯೋಚನೆ ಮಾಡಿದ್ರೇನೆ ಈಗ್ಲೇ ತಿನ್ಬೇಕನ್ನಿಸ್ತಿದೆ. ಕಿಂಗಿಣಿ, ನಿಲ್ಲು, ಒಬ್ಳೇ ಹೋಗ್ಬೇಡ, ನಾನು ಬರ್ತೀನಿ. ಆನೆಗಳ ಗುಂಪು ನದಿಯ ಬಳಿ ಬಂದಿರುತ್ತೆ. ಒಬ್ಳೆ ಹೋಗೋದು ತುಂಬಾ ಅಪಾಯಕಾರಿ. ಏನಾಗಲ್ಲ ಅಮ್ಮ, ನಾನು ಭದ್ರವಾಗಿರ್ತೀನಿ. ಏನ್ ಮಾಡ್ಲಿ, ಏನ್ ಹೇಳಿದ್ರು ಕೇಳೋದಿಲ್ಲ. ನನಗೆ ಆ ಕುಂಜನಿಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ಬೆಳಗಾಯ್ತಲ್ವಾ, ಅವನೇನ್ ಇನ್ನೂ ಎದ್ದಿಲ್ವಾ? ನನ್ಗವನ್ ಎಲ್ಲೂ ಇಲ್ಲೂ ಕಾಣಿಸ್ತಿಲ್ಲ. ನಾನು ಅವನ್ ಮನೆಗೆ ಹೋಗಿ ಅವನ್ನ ಕರ್ಕೊಂಡ್ ಬರ್ತೀನಿ. ಕಿಂಗಿಣಿ ಕರು ಮತ್ತೆ ಕುಂಜನ್ ಎಂಬುವ ಒಂದು ಇರುವೆ ಅದರ ತುಂಬಾ ಒಳ್ಳೆ ಸ್ನೇಹಿತೆ ಆಗಿದ್ಲು. ಕುಂಜ, ಕುಂಜ, ಬೇಗ ಆಚೆ ಬಾ, ನಾವ್ ಹೋಗ್ಬೇಕಲ್ವಾ? ನೋಡ್ತಿದ್ರೆ ಬೆಳಗಾದಂಗ ಅನಿಸ್ತದೆ. ಅರೆ, ಏನು ಕಿಂಗಿಣಿ, ಬೆಳಗ್ಗೆ ಎಳ್ಳೊರಟೆ? ಬೇಗ ಬಾ, ನಂಗ್ ತುಂಬಾ ಹಶ್ವಾಗ್ತಿದೆ. ನದಿ ಹತ್ರ ಹೋಗಿ ಅಲ್ಲಿರುವ ಹುಲ್ಲು ತಿನ್ಬೇಕಂತ ಆಸೆ. ಹಾಗಾದ್ರೆ ನೀನ್ ಬೇಗ ಹೋಗಿ ಹುಲ್ಲು ತಿನ್ಬಿಟ್ಟು ಬೇಗ ಬಾ. ನೆನ್ನೆನೆ ನನ್ ಬೇಕಾದ ಆಹಾರ ಅಲ್ಲ ಮನೇಲಿ ತುಂಬಿಸಿಟ್ಟಿದ್ದೇನೆ. ಹಂಗ್ ಹೇಳ್ಬೇಡ ಕುಂಜ, ನನ್ ಜೊತೆ ಬರಲ್ಲ ಅಂತ ಹೇಳೋದು ಸರಿ ಇಲ್ಲ. ಆನೆಗಳ ಗುಂಪು ಆಲ್ರೆಡಿ ನದಿ ಹತ್ರ ಬಂದಿರುತ್ತೆ. ಮಾನ್ಯ ನಾನೇ ತುಂಬಾನೇ ಕೆಟ್ಟವನು. ನನ್ನ ನೋಡ್ದಾಗಲ್ಲ ನನ್ನನ್ನ ಇಟ್ಕೊಳಕ್ ಬರ್ತಾನೆ. ಅವನು ನನ್ನನ್ನ ಹುಲ್ಲು ತಿನ್ನೋದಕ್ಕೆ ಬಿಡೋದೇ ಇಲ್ಲ. ಅವನು ಹುಲ್ಲು ತಿನ್ನಲ್ಲ, ನನ್ನನ್ನ ಕೂಡ ತಿನ್ನಕ್ ಬಿಡೋದಿಲ್ಲ. ಹಾ, ಹಂಗ ಸರಿ. ಅದಕ್ ನಾನ್ ಬಂದು ಏನ್ ಮಾಡ್ಲಿ? ನೀನು ನನ್ ಜೊತೆ ಇದ್ರೆ ಮಾತ್ರ ಸಾಕು. ನಾನು ಹುಲ್ಲನ್ನು ತಿನ್ನುವ ಸಮಯದಲ್ಲಿ ನೀನು ನದಿಯ ಕಡೆ ಗಮನ ಕೊಡು. ಅವ್ರು ಆಚೆ ಬರ್ತಿದಾರೆ ಅಂತ ಗೊತ್ತಾಗುವಾಗ ನಾವಿಬ್ರು ಅಲ್ಲಿಂದ ಓಡೋಗ್ಬಿಡೋಣ. ಓ, ಅದೇನಾ ವಿಷಯ? ಹಾಗಾದ್ರೆ ನಾನ್ ಬರ್ತೀನಿ. ಕುಂಜನ್ ಮತ್ತೆ ಕಿಂಗಿಣಿ ಇಬ್ರು ನದಿಯ ಬಳಿ ಹೋಗ್ತಾರೆ. ಅರೆ ಕಿಂಗಿಣಿ, ನಾವು ಆ ಮಾನ್ಯನ ಆನೆನ ಅಷ್ಟು ಸುಲಭವಾಗಿ ಹೋಗಕ್ ಬಿಡ್ಬಾರ್ದು. ಅವನೇನು ಆ ಹುಲ್ಲನ್ನ ತಿನ್ನಲ್ಲ, ಮತ್ತೆ ನಿನ್ನನ್ನು ತಿನ್ನಕ್ ಬಿಡಲ್ಲ. ಇದು ತುಂಬಾ ಕೆಟ್ಟ ವಿಷಯ ಅಲ್ವಾ? ಹಾ, ನೀನೇನೋ ಸರಿಯಾಗಿ ಹೇಳ್ತಿದ್ಯಾ. ಆದ್ರೆ ನಾವು ಆನೆಗಳ ಜೊತೆ ಏನಾದ್ರೂ ಮಸ್ತಿ ಮಾಡಿದ್ರೆ ಅವ್ರು ನಮ್ಮನ್ನ ಸುಮ್ನೆ ಬಿಡಲ್ಲ. ಆನೆಗಳು ತುಂಬಾನೇ ಶಕ್ತಿಶಾಲಿಯಾಗಿರ್ತವೆ. ನಮ್ ಕೈಲವ್ರನ್ನ ಸೋಲ್ಸಕ್ಕೆ ಆಗೋದಿಲ್ಲ. ಆದ್ರಿಂದಾನೇ ಮಾನ್ಯನ ಆನೆಗೆ ತುಂಬಾನೇ ಅಹಂಕಾರ. ಅವನ ಅಹಂಕಾರವನ್ನು ಇವತ್ತು ನಾನು ಭಸ್ಮ ಮಾಡ್ತೀನಿ. ನೀನು ತುಂಬಾ ಚಿಕ್ಕದಾಗಿದೀಯ, ಅದರ ಜೊತೆ ನಿನ್ ಕೈಲಿ ಜಗಳ ಮಾಡಕ್ಕಾಗಲ್ಲ. ಆ ಆನೆ ನಿನ್ ಮೇಲೆ ಕಾಲಿಟ್ರೆ ಸಾಕು, ದಡಾಮ್. ಮತ್ತೆ ಬೇರೆ ವಿಷಯ ನಿಂಗ್ ಗೊತ್ತೇ ಇರುತ್ತೆ. ಹಾ, ನಾನು ಚಿಕ್ಕದಾಗೇ ಇದ್ದೀನಿ, ಅದೇನೋ ನಿಜ. ಆದ್ರಿಂದ ನನ್ ಕೈಲಿ ಕೂಡ ತುಂಬಾ ವಿಷಯಗಳು ಮಾಡಕ್ಕಾಗತ್ತೆ. ಸರಿ, ಬಾ ನೋಡೋಣ ಈ ಚಿಕ್ಕ ಕುಂಜನ್ ಆನೆಗಳನ್ನ ಏನ್ ಮಾಡತ್ತಂತ. ನೀನು ಬರೀ ನೋಡ್ತಿರು, ನನ್ ಕೈಲಿ ಏನ್ ಮಾಡಕ್ಕಾಗತ್ತೆ ಅಂತ ನಾನ್ ನಿನಗೆ ತೋರಿಸ್ತೀನಿ. ಹೋಗು, ನೀನ್ ಹೇಳೋದ್ ಕೇಳ್ತಿದ್ರೇನೆ ನನಗೆ ತುಂಬಾ ಭಯ ಆಗ್ತಾ ಇದೆ. ಅರೆ, ಭಯ ಪಡ್ಬೇಡ.
ಅಲ್ಲಿ ಕಿಂಗಿನಿ ಹುಲ್ ತಿಂತಾ ಇದೀಯಾ? ಅದಕ್ಕೆ ಇವತ್ತು ಎಲ್ಲಿಂದ ಆ ಧೈರ್ಯ ಬಂತು? ಅದು ನನ್ನ ಇಲ್ಲಿ ನೋಡೇ ಇಲ್ವಾ? ಪರವಾಗಿಲ್ಲ, ನಾನು ಹೋಗಿ ಮಾತಾಡ್ತೀನಿ. ಅರೇ ನೋಡು, ನಮ್ಮನ್ನ ನೋಡ್ಬಿಟ್ಟ. ಈಗ ನಾವೇನ್ ಮಾಡೋದು? ನೀನು ಏನು ಯೋಚನೆ ಮಾಡದೆ ಹೊಟ್ಟೆ ತುಂಬಾ ಹುಲ್ಲನ್ನು ತಿನ್ನು. ನಾನು ಅಷ್ಟು ಜೋರಾಗಿ ಕೂಗ್ದೆ, ಆದರೂ ಕೂಡ ನನ್ನ ಮಾತಿಗೆ ಬೆಲೆನೇ ಇಲ್ವಾ? ನಾನು ಹೋಗಿ ಅವ್ರನ್ನ ಹಿಡಿಲೇಬೇಕೀಗ. ಮನ್ಯನ್ ಜೊತೆ ನಾನ್ ಮಾತಾಡ್ತೀನಿ. ಮನ್ಯ, ಅಲ್ಲೇ ಇರು. ಕಿಂಗಿನಿ ಯಾವಾಗ್ಲೂ ನಿನ್ನ ಹಿಂಸೆ ಮಾಡೇ ಇಲ್ಲ. ಹಂಗಿದ್ದಾಗ ಕಾರಣನೇ ಇಲ್ದೆ ನೀನ್ ಯಾಕೆ ಯಾವಾಗ್ಲೂ ಅದಕ್ಕೆ ಹಿಂಸೆ ಕೊಡ್ತೀಯಾ? ಇದೆಲ್ಲ ಹೇಳೋದಕ್ಕೆ ನೀನ್ ಯಾರು? ನಾನು ನಿನ್ ಮೇಲೆ ಕಾಲಿಟ್ರೆ ಹಾಗೆ ಚಟ್ನಿ ಆಗ್ಬಿಡ್ತೀಯ. ನಿಂಗೆ ಜೀವದ ಮೇಲೆ ಆಸೆ ಅಂತ ಇದ್ರೆ ನಮ್ಮಿಬ್ರ ಮಧ್ಯ ನೀನು ಬರ್ಲೇಬಾರ್ದು. ಪುಂಜ, ತುಂಬ ನೋವಾಗ್ತಾ ಇದೆ. ದಯವಿಟ್ಟು ನನ್ನ ಸೊಂಡ್ಲಿಂದ ಹೊರಗಡೆ ಬಂದ್ಬಿಡು. ನಾನಿಲ್ಲಿಂದ ಅಷ್ಟು ಸುಲಭವಾಗಿ ಆಚೆ ಬರೋದಿಲ್ಲ. ನೀನು ಕಿಂಗನಿಗೆ ಇನ್ಮೇಲೆ ಏನು ತೊಂದರೆ ಕೊಡೋದಿಲ್ಲ ಅಂತ ನನಗೆ ಪ್ರಮಾಣ ಮಾಡಿದ್ರೆ ಮಾತ್ರ ನಾನು ಆಚೆ ಬರ್ತೀನಿ. ಕುಂಜ, ಇಲ್ಲ ಕುಂಜ, ಇನ್ ಮುಂದೆ ಕಿಂಗಿನಿಗೆ ನಾನು ತೊಂದರೆನೇ ಕೊಡೋದಿಲ್ಲ. ದಯವಿಟ್ಟು ಹೊರಗಡೆ ಬಂದ್ಬಿಡು. ಮನಿಯಾ, ನೀನು ಶಕ್ತಿಶಾಲಿ. ಆದ್ರೆ ಬೇರೆಯವ್ರನ್ನ ಭಯ ಪಡಿಸೋದಕ್ಕೆ ಆ ಶಕ್ತಿಗಳನ್ನ ನೀನು ಉಪಯೋಗ ಮಾಡಬಾರ್ದು. ನಿನ್ನ ಶಕ್ತಿಗಳನ್ನು ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ನೀನು ಉಪಯೋಗಿಸ್ಕೋಬೇಕು. ಅವತ್ತಿಂದ ಮನಿಯನಾನೆ ಯಾವೊಂದು ಜಂತುಗೂ ತೊಂದರೆಯನ್ನು ಕೊಟ್ಟಿಲ್ಲ. ಅದು ಮಾತ್ರ ಅಲ್ಲ, ಕುಂಜನ್, ಕಿಂಗಿನಿ ಮತ್ತೆ ಮನಿಯನ್ ತುಂಬಾನೇ ಒಳ್ಳೆ ಸ್ನೇಹಿತರಾಗ್ಬಿಟ್ರು. ಒಂದಿನ ಸಾಯಂಕಾಲ ನಮ್ಮ ಸ್ನೇಹಿತನಾದ ಕೋತಿ ಚಟ್ಟು ಮತ್ತು ಗಿಳಿಯಾದ ಇಕ್ಕಿ ಇಬ್ರು ಒಟ್ಟಿಗೆ ನರಿಯ ಮದ್ವೆಗೋಸ್ಕರ ಹೋಗ್ತಿರ್ತಾರೆ. ಮಿತ್ರ, ನಾವ್ ಹೋಗೋ ಅಷ್ಟರಲ್ಲಿ ಕಾರ್ಯಕ್ರಮ ಮುಗ್ದೋಗುತ್ತಾ? ಅಡೇ ಇತಿ, ನೀ ಏನಕ್ಕೆ ಈ ರೀತಿ ಗಾಬರಿ ಆಗ್ತಿದೀಯಾ? ಆ ತರ ಹೇಳ್ತಿಲ್ಲ ಚಟ್ಟು. ನಾನೊಂದ್ ವಿಷಯನ ಕೇಳ್ಪಟ್ಟೆ. ನರಿಯ ಮದ್ವೆಗೋಸ್ಕರ ಪಕ್ಕದ ಹಳ್ಳಿಯಿಂದ ವಿವಿಧ ರೀತಿಯ ಹಣ್ಣು ಹೂವುಗಳನ್ನ ತಂದಿದ್ದಾರಂತೆ. ಹೌದಾ? ಅದು ನಂಗೆ ಗೊತ್ತೇ ಇಲ್ವಲ್ಲ. ನಾವಿಲ್ಲಕ್ಕ ಡಾನ್ಸ್ ಕೂಡ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ಏನು, ನಿಜವಾಗ್ಲೂನಾ? ಈ ತರ ಕಾರ್ಯಕ್ರಮ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ತೋಳನ್ನ ಇನ್ನೊಂದು ವಿಷಯವನ್ನ ಹೇಳಿದ್ರು. ಅದೇನಂದ್ರೆ ಕೋಗಿಲ ಅಕ್ಕಂದು ಗಾಯನ ಕಾರ್ಯಕ್ರಮ ಕೂಡ ಇದೆ ಅಂತೆ. ಇದನ್ನೆಲ್ಲ ಕೇಳಿದ್ಮೇಲೆ ನನಗೆ ಇರಕ್ಕೆ ಆಗ್ತಿಲ್ಲ. ಬಾ, ಬೇಗ ಹೋಗೋಣ. ಅವರಿಬ್ರು ಬೇಗ ಬೇಗ ನಡ್ಕೊಂಡು ಹೋಗ್ತಿರ್ತಾರೆ. ಆಗ ಇಕ್ಕಿಗೆ ಏನೋ ಕಾಣಿಸುತ್ತೆ. ಮಿತ್ರ, ಮಿತ್ರ, ಅರೆ ಅಲ್ಲಿ ನೋಡು, ಅದು ಚೀಕುನೇ ಇರ್ಬೇಕಲ್ವಾ? ಹಾ, ಅವನೇ ಅವ್ನು ನೋಡಿದ್ರೆ ಅಷ್ಟೇ. ಬಾ, ನಾವು ಬೇಗ ಹೋಗ್ಬಿಡಣ. ಅದು ಎಲ್ಲಿ ಹೋಗಿರುತ್ತೆ? ಒಂದ್ಸತಿ ನಮ್ ಕೈಗೆ ಸಿಗ್ಲಿ, ಆಮೇಲೆ ಎಂತ ಮಾಡ್ತೀನಿ ನೋಡು. ಅರೆ ಮಂಗಣ್ಣ, ಸ್ವಲ್ಪ ಈ ಕಡೆ ಬನ್ನಿ. ಇಲ್ಲಿ ಸ್ವಲ್ಪ ಬರ್ತೀರಾ? ನಾನು ನಿಮ್ಮ ಹತ್ರ ಕೇಳ್ಬೇಕು. ನಾ ಚಿಂಕು ನಿಮ್ಮನ್ನ ಕರಿತಾ ಇದ್ದೀನಿ, ಬನ್ನಿ ಇಲ್ಲಿಗೆ. ಅಯ್ಯೋ, ಚಿಕ್ಕು ನಮ್ಮನ್ನ ನೋಡ್ಬಿಟ್ಟ. ಈಗ ನಾವೇನ್ ಮಾಡೋದು ಚಟ್ಟು? ಗೊತ್ತಿಲ್ಲ, ಬಾ ಹೋಗಿ ನೋಡೋಣ. ಹೋಗಿಲ್ಲ ಅಂದ್ರೆ ಇಲ್ಲಿಂದ ಹೋಗೋದಕ್ಕೆ ಅವ್ನು ಬಿಡೋದೇ ಇಲ್ಲ. ಓ, ಅವರು ಬರ್ತಾ ಇದಾರೆ. ಬರ್ತಾ ಇದಾರೆ. ಓ, ಆ ಇರುವ ಎಲ್ಲಿಗೋಯ್ತು? ಏನಕ್ಕೆ ಕರ್ದೆ ಚಿಕ್ಕು? ಅದು ಏನಕ್ಕಂದ್ರೆ ನೀವು ಎಲ್ಲಿಗೋ ಹೋಗ್ತಾ ಇದ್ದೀರಾ ಅನ್ಸುತ್ತೆ. ಎಲ್ಲಿ ಹೋಗ್ತಾ ಇದ್ದೀರಾ? ಅದು ನಾವು ನರಿಯಣ್ಣನ ಮದ್ವೆಗೆ ಹೋಗ್ತಿದೀವಿ. ಅಯ್ಯೋ, ಏನಕ್ಕೆ ನಿಜ ಹೇಳ್ದೆ? ಆ ತರ
ಅಲ್ಲ ಚಿಕ್ಕು, ನಾನೇ ತಪ್ಪಾಗಿ ಹೇಳ್ಬಿಟ್ಟೆ. ನಾವು ಡಾಕ್ಟರ್ ಕಪ್ಪಯ್ಯ ಮದ್ವೆಗೆ ಹೋಗ್ತಿದೀವಿ. ಓ, ಹಕ್ಕಿರನಿಗೆ ಗೊತ್ತಿಲ್ಲ ಅನ್ಸುತ್ತೆ ನಾನು ಎಷ್ಟು ಬುದ್ಧಿಶಾಲಿ, ಎಷ್ಟು ಶಕ್ತಿಶಾಲಿ ಅಂತ. ಆತರ ಅಲ್ಲ ಚಿಕ್ಕು, ನಿಜವಾಗ್ಲೂ ನಿಜಾನೇ ಹೇಳ್ತಿದೀನಿ. ಓ ಸರಿ ಸರಿ, ನೀವೇ ಜಾಸ್ತಿ ಮಾತಾಡ್ಬೇಡ, ನಾನು ನಿಮ್ ಜೊತೆಗೆ ಬರ್ತೀನಿ ಆಯ್ತಾ? ಬನ್ನಿ ಬನ್ನಿ. ಅದು ಹೇಗೆ ಸಾಧ್ಯ? ಮೊದಲು ಹೋಗಿ ನಿಮ್ಮ ಅಪ್ಪನ ಕೇಳ್ಬಿಟ್ಟು ಬಾ. ಅದನ್ನ ಆಮೇಲೆ ಕೂಡ ನಾ ಕೇಳ್ಕೊತೀನಿ. ಬನ್ನಿ ಹೋಗೋಣ. ಏಯ್, ನಾನೀಗ ಹೋಗ್ತಾ ಇದ್ದೀನಿ, ಮತ್ತೆ ವಾಪಸ್ ಬಂದೇ ಬರ್ತೀನಿ. ಬರ್ಬೇಕಾದ್ರೆ ಕಣ್ಣಿಗೆ ಬಿದ್ರೆ ನಿನ್ ಚಟ್ನಿ ಮಾಡ್ಬಿಡ್ತೀನಿ. ಅರೆ ಚಿಕ್ಕು, ನೀನು ಯಾರ ಹತ್ರ ಮಾತಾಡ್ತಾ ಇದೀಯಾ? ಹೋ, ಅದಾ ಒಂದು ಸಣ್ಣ ಇರುವೆ ಹತ್ರ. ಏನು ಇರುವೆನಾ? ಆ ಚಿಕ್ಕ ಇರುವೆ ನಿನಗೇನ್ ಮಾಡ್ತು? ಹಾ, ಅದೇನಂದ್ರೆ ನಾನು ಇಲ್ಲಿ ನಿಂತ್ಕೊಂಡು ಹೋಗೋರ್ ಬರೋರ್ ಮೇಲೆ ಕಲ್ಲನ್ನ ಹಾಕ್ತಾ ಇದ್ದೆ. ಆವಾಗ ಒಂದು ಇರುವೆ ನನ್ನ ಜೋರಾಗಿ ಕಚ್ಬಿಡ್ತು. ನಂಗೆ ತುಂಬಾ ಕೋಪ ಬಂದ್ಬಿಡ್ತು. ಅದಕ್ಕೆ ನೀನು ಏನ್ ಮಾಡ್ತೀಯಾ? ನಾನು ಅದನ್ನ ಹುಡುಕಿ ತುಂಬಾ ದೂರಕ್ಕೆ ಎಸಿಬೇಕು. ಆದ್ರೆ ನಾನು ನೋಡಿ ಹೆದರ್ಕೊಂಡು ಹೋಗಿ ಅಡ್ಕೊಂಡ್ ಕೂತಿದ್ದೆ. ಸರಿ ಸರಿ ಆಯ್ತು, ಸರಿ ಬನ್ನಿ ಹೋಗೋಣ. ಈ ಚಿಕ್ಕ ಇರುವೆ ಚೆಕ್ಕು ಕೋತಿ ಮತ್ತು ಪಕ್ಷಿಯಾದ ಇಕ್ಕಿ ಚಿಕ್ಕು ಜೊತೆ ಹೋಗ್ತಿರೋದನ್ನ ನೋಡುತ್ತೆ. ಈಗ ನನಗೆ ತುಂಬಾ ಸಂತೋಷ. ನಿಂಗ್ ಗೊತ್ತೋ, ನಾನು ತುಂಬಾ ಶಕ್ತಿಶಾಲಿ. ಹಾ, ಅದ್ ನಮಗ್ ಗೊತ್ತು. ನಿಂಗೆ ಗೊತ್ತಾಯ್ತು? ನಿಂಗೆ ಯಾರು ಹೇಳಿದ್ರು? ಅರೆ ಚೀಕು, ಈಗ ತಾನೇ ನಿನ್ ನಮಗದನ್ನ ಹೇಳ್ದೆ. ನಂಗೇನ್ ಅನಿಸ್ತಾ ಇದೆ ಅಂದ್ರೆ ನೀವ್ ನನ್ನ ನಂಬೋದೇ ಇಲ್ಲ ಅಂತ. ಸರಿ, ಸಾಬೀತ್ ಮಾಡ್ತೀನಿ. ಪರವಾಗಿಲ್ಲ. ನೀವ್ ಹಾಗೆ ಹೇಗೆ ಹೇಳಕ್ಕಾಗುತ್ತೆ? ನಾನು ಏನಾದ್ರೂ ಹೇಳಿದ್ರೆ ಅದನ್ನ ನೀವು ನಂಬೇಕು ತಾನೆ? ಇಲ್ಲ ಅಂದ್ರೆ ನಂಗೆ ತುಂಬಾ ಕೋಪ ಬರುತ್ತೆ. ನನ್ ಶಕ್ತಿಯನ್ನ ನೋಡಿದ್ಯಾ ಹಗ್ಗರಾಣಿ? ಹಾ, ನೋಡಿದ್ವಿ, ಭಯಂಕರವಾಗಿದೆ. ಇನ್ನೂ ಇದೆ. ಚಿಕ್ಕು, ಅದೆಲ್ಲ ಆಮೇಲೆ ಮಾಡೋಣ. ಆಲ್ರೆಡಿ ತುಂಬಾ ಲೇಟ್ ಆಗೋಯ್ತು ಚಟ್ಟು. ನಾವಲ್ಲಿಗೆ ಹೋಗೋ ಅಷ್ಟ್ರಲ್ಲಿ ಎಲ್ಲ ಮುಗ್ದೋಗಿರುತ್ತೆ ಅನ್ಸುತ್ತೆ. ಉಳ್ದಿರೋ ದಾರಿಯನ್ನ ಯೋಚನೆ ಮಾಡ್ತಾ ನಾನು ತುಂಬಾ ಹೆದರ್ತಾ ಇದ್ದೀನಿ. ಅದು ಏನಕ್ಕೆ? ಈ ಸತಿ ಚಿರತೆ ಅಣ್ಣ ಅಲ್ಲಿ ಓಡಾಡ್ತಾ ಇರ್ತಾರೆ. ಅವ್ರೇನಕ್ಕೆ ಸುತ್ತಾಡ್ತಾ ಇರ್ತಾರೆ? ಒಂದೇ ಕಡೆ ಅವರಿಗೆ ಕೂರಕ್ಕಾಗಲ್ವಾ? ಚಿಕ್ಕು, ನೀನು ಚಿಕ್ಕವನು, ಅದ್ರ ಬಗ್ಗೆ ಎಲ್ಲ ನಿಂಗೆ ಗೊತ್ತಿಲ್ಲ ಬಿಡು. ಬರ್ಲಿ, ನಾನು ಅವನಿಗೆ ನಾನು ಯಾರು ಅಂತ ತೋರಿಸ್ತೀನಿ. ನಾನೇನು ಫುಟ್ಬಾಲ? ಯಾರು ಬಂದು ನನ್ನ ಒದ್ದು ಬಿಸಾಕ್ತಾ ಇರ್ತಾರೆ. ಒಳ್ಳೇದಾಯ್ತು, ನಾನು ಕೊಳದಲ್ಲಿ ಬಿದ್ಬಿಟ್ಟೆ. ಸರಿ, ಒಂದು ಸ್ನಾನ ಮಾಡೋಣ. ಓನು ಬರ್ಲಿ, ನಾನು ಇಲ್ಲಿ ನೋಡಿ ಹೆದ್ರಲ್ಲ, ಚಿರತೆ ನೋಡಿ ಹೆದ್ರಲ್ಲ. ಆಗ ಮರದ ಹಿಂದ್ಗಡೆಯಿಂದ ಒಂದು ಚೀತಾ ಇವರ ಮೂವರನ್ನು ಗುರಾಯಿಸಿ ನೋಡ್ತಾ ಇರುತ್ತೆ. ಇವತ್ತು ಒಳ್ಳೆ ಬೇಟೆ, ಆನೆ ಮಾರಿ, ಇದೇ ಇವತ್ತಿನ ನನ್ನ ಶಿಕಾರಿ. ಅರೆ ಚಿತೆ ಬಂದಿದೆ, ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ. ಅರೆ, ನೀನ್ ಈ ತರ ಕಿರ್ಚಿದ್ರೆ ಯಾರು ಎದ್ದಿದ್ದಾರೋ ಅವ್ರು ಮಾತ್ರ ಇಲ್ಲಿಂದ ಓಡೋಗ್ತಾರೆ. ಹೌದೌದು, ಸರಿಯಾಗಿ ಹೇಳಿದ್ರಿ. ನಾನ್ ಬೇರೆ ನಿದ್ದೆಯಿಂದ ಎದ್ಬಿಟ್ಟೆ. ಇವಾಗ ನಾನು ಎದ್ದಿದ್ದೀನಲ್ವಾ, ನಾನು ಇಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ತೀನಿ. ಆದ್ರೆ ಅದನ್ನ ನೋಡಿ ನನಗೆ ಯಾವ ಹೆದರಿಕೆನೂ ಇಲ್ಲ, ಸುಮ್ನೆ ಹೋಗ್ತಿದ್ದೀನಿ ಅಷ್ಟೇ. ಅಯ್ಯೋ, ನಾನು ಕೊಲ್ಬೇಡ. ನಾನಿನ್ನ ಕೊಲ್ಲಲ್ಲ, ನಿನ್ನ ತಿಂದಾಕ್ತೀನಿ, ಮತ್ ಏನೂ ಇಲ್ಲ.
ನಾನು ಅಮಾಯಕ. ಹಾ ನಾನು ಕೂಡ ನಿದ್ದೆ ಮಾಡ್ಬೇಕಾದ್ರೆ ಒಂದ್ಸತಿ ನನ್ನ ಹೋಗಕ್ ಬಿಟ್ಬಿಡು. ನಿಂಗೆ ಬೇಕಂದ್ರೆ ಒಂದು ಅವಕಾಶ ಕೊಡ್ತೀನಿ. ಯಾವ ರೀತಿ ಅವಕಾಶ? ಇಲ್ಲಿ ನೋಡು, ನಾನಿನ್ನ ಉಗುರಲ್ಲಿ ಕೊಲ್ಲ, ಇಲ್ಲ ನನ್ನ ಹಲ್ಲಲ್ಲಿ ಕೊಲ್ಲ, ಇಲ್ಲ ಅಂದ್ರೆ ಆ ಕೋಲಿದೆಯಲ್ಲ ಅದೇ ಸಾಕು. ಕೋಲಲ್ಲೂ ಕೊಲ್ಲು. ಸರಿ. ಏಯ್ ನೀನಾ? ನಿಂಗೆ ನಿನ್ನ ಹಸುವನ್ನ ನೀಗಿಸ್ಕೋದಕ್ಕೆ ನನ್ನ ಮಗುನೇ ಬೇಕಿತ್ತಾ? ನಂಗೆ ಅದು ಗೊತ್ತಾಗಿಲ್ಲ. ಈಗ ಗೊತ್ತಾಯ್ತು ತಾನೆ. ಚಿಕ್ಕು, ನೀನು ಹೋಗಕ್ಕಿಂತ ಮುಂಚೆ ನನ್ನ ಹತ್ರ ಹೇಳಿರ್ಬೇಕು. ಈತಿ ಹಕ್ಕಿ ನನ್ನ ಹತ್ರ ಬಂದು ಹೇಳಿಲ್ಲ ಅಂದ್ರೆ ಏನಾಗ್ತಾ ಇತ್ತು ಹೇಳು? ಅದು ನೀನು ಚಿಕ್ಕು ಅವ್ ರೀತಿ ಅಲ್ಲ. ನೀನು ಅರ್ಥ ಮಾಡ್ಕೋಬೇಕು. ಸರಿ, ನಂತರ ಹೇಳು, ನೀ ಎಲ್ಲಿ ಹೋಗ್ಬೇಕು? ನಿನ್ನ ನಾನ್ ಕರ್ಕೊಂಡು ಹೋಗ್ತೀನಿ. ನನ್ನ ಕ್ಷಮಿಸ್ಬಿಡಿ ಅಪ್ಪ. ಇನ್ ಮುಂದೆ ನಾನು ನಿಮ್ ಹತ್ರ ಹೇಳ್ದೆ ನಾನು ಎಲ್ಲಿಗೂ ಹೋಗಲ್ಲ. ಸರಿ ಬಾ, ಒಟ್ಟಿಗೆ ಹೋಗೋಣ. ಇನ್ ಮುಂದೆ ನೀನು ಎಲ್ಲಿಗೆ ಹೋದ್ರು ಕೂಡ ನನ್ನ ಹತ್ರ ಹೇಳಿ ಹೋಗು. ಅರ್ಥ ಆಯ್ತಾ? ಒಂದಿನ ನದಿಯ ಪಕ್ಕದಲ್ಲೇ ಇದ್ದಂತ ಒಂದು ಮಾವಿನ ಮರದಲ್ಲಿ ಹಸಿರು ಗಿಳಿ ಮತ್ತೆ ಒಂದು ಅಳಿಲು ಸ್ನೇಹಿತರು ಅವು ಮಾತಾಡ್ತಾ ಕೂತಿದ್ವು. ಹಸಿರು ಗಿಣಿಯೇ, ನೀನ್ ನನಗೆ ಬಾಳೆನ್ ತೋಟ ತೋರಿಸ್ಲಿಲ್ಲ. ನೀನ್ ಬಾಳೆನ್ ತಿನ್ನಕ್ ಹೋಗ್ಲಿಲ್ವಾ? ಅಲ್ಲಿಗೆ ನಾನು ಇವಾಗ ಹೋಗ್ತಿದ್ದೀನಿ ಗೆಳೆಯ. ಅಲ್ಲಿರೋ ಬಾಳೆಹಣ್ಣು ತೋಟದಲ್ಲಿ ಅಲ್ಲಿ ಬಾಳೆಹಣ್ಣಿನ ಗೊನೆಗಳಿದಾವೆ. ಅದನ್ನ ನಿನ್ ಹತ್ರ ಹೇಳಿ ಹೋಗ್ಬೇಕಂತ ಬಂದೆ. ಹೌದಾ? ಹಾಗಾದ್ರೆ ಇವತ್ತು ನಾನು ನಿನ್ ಜೊತೆ ಆ ಜಾಗ ನೋಡಕ್ ಬರ್ತೀನಿ. ಆ ಸಮಯದಲ್ಲೇ ಅವರಿಬ್ರು ಅಲ್ಲಿದ್ದಂಥದನ್ನ ನೋಡಿದ್ರು. ಒಂದು ನದಿಯಲ್ಲಿ ಅದೇ ಸಮಯಕ್ಕೆ ಇರುವೆ ಒದ್ದಾಡ್ಕೊಂಡ್ ಬರ್ತಿತ್ತು. ನೀರಲ್ಲಿ ಮುಳುಗ್ ಹೋಗ್ತಿದ್ದಂತ ಇರುವೆ ಒದ್ದಾಡ್ಕೊಂಡೇ ಬರ್ತಾ ಇತ್ತು. ಅದನ್ನ ನೋಡಿದಂತ ಹಸಿರುಗಿಳಿ ಅಲ್ಲಿಂದ ಹಾರ್ಕೊಂಡು ಬಂದು ಆ ಇರುವೆ ಹತ್ರಕ್ಕೆ ಬಂತು. ಜೀವ ಕಾಪಾಡ್ಕೊಳಕ್ ಹೋರಾಡ್ತಿದ್ದ ಇರುವೆನ್ ಕಂಡು ಆ ಗಿಣಿ ತುಂಬಾ ಆತಂಕ ಪಡ್ತು. ಒಂದು ನಿಮಿಷನೂ ಯೋಚನೆ ಮಾಡಿದಂತ ಆ ಗಿಳಿ ಮತ್ತೆ ವಾಪಸ್ ಮರದತ್ರ ಹೋಗಿ ಒಂದು ಎಲೆನ ತಗೊಂಡು ಕಿತ್ಕೊಂಡ್ಬಂದು ಆ ಇರುವೆ ಪಕ್ಕ ಹಾಕ್ತು. ಆ ಇರುವೆ ಆ ಎಲೆ ಮೇಲೆ ಹತ್ಕೊಂಡು ಒಂದ್ ರೀತಿಯಿಂದ ಜೀವ ಕಾಪಾಡ್ಕೋತು. ತುಂಬಾ ಸುಸ್ತಾಗಿದ್ದ ಆ ಇರುವೆನ ಎಲೆ ಸಮೇತ ಎತ್ಕೊಂಡು ಹಾರ್ಕೊಂಡು ಹೋಗಿ ಅದರ ಜಾಗಕ್ಕೆ ಅದನ್ನ ಬಿಡ್ತು. ಗಿಳಿಯೇ, ನೀನು ಸರಿಯಾದ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡ್ದೆ. ನೀನ್ ಬರ್ದೇ ಇದ್ದಿದ್ರೆ ನಾನು ನದಿಲ್ ಮುಳುಗಿ ಸತ್ತೋಗಿರ್ತಿದ್ದೆ. ಆ ಪರಿಸ್ಥಿತಿಯಲ್ಲಿ ನಿನ್ನನ್ನ ಕಾಪಾಡೋದು ಅದು ನನ್ನ ಅದೃಷ್ಟ ಅಂತ ಹೇಳ್ತೀನಿ. ಏನು, ನಿನ್ನ ಅದೃಷ್ಟನಾ? ಹೌದು, ಅದರಿಂದ ನಾನು ನಿನ್ನನ್ನ ಕಾಪಾಡೋದಕ್ಕೆ ಸಾಧ್ಯ ಆಯ್ತು. ಒಂದು ಜೀವನ ಉಳಿಸ್ದೆ ಅಲ್ವಾ, ಅದೇ ಅದೃಷ್ಟ ಅಂತ ಹೇಳಿದೆ. ಇರುವೆ, ನೀನ್ ಹೇಗೋಗಿ ಆ ನದಿಲ್ ಬಿದ್ದೆ? ಅಲ್ಲಿ ಗೂಡಿದ್ದಂತಹ ಮರದಲ್ಲಿ ಜೇನಿನ ಹೀರಣ್ಣ ಅಂತ ಹೋಗಿ ಹತ್ತದೆ. ಆ ಸಮಯದಲ್ಲಿ ನನ್ನ ಕಾಲ್ ಜಾರ್ತು, ಹಾಗೆ ನದಿಲ್ ಬಿದ್ದೋಗ್ಬಿಟ್ಟೆ ನಾನು. ಜ್ಞಾನ ಇಲ್ದರೆ ಮರ ಹತ್ತಿ ನಡೆದ್ರೆ ಹೀಗೇನೆ ಆಗೋದು. ಏನೇ ಆದ್ರೂ ಆ ಗಿಳಿ ನಿನ್ನ ಈ ಸಮಯದಲ್ಲಿ ನೋಡ್ಲಿಲ್ಲ ಅಂದ್ರೆ ನದಿಲ್ ಬಿದ್ದಿದ್ ನೀನು ಕಡಲು ತೀರಕ್ಕೆ ಹೋಗಿ ಸೇರ್ಬಿಡ್ತಿದ್ದೆ. ಗಿಳಿಯೇ, ಈ ಸಹಾಯನ ನಾನು ಜೀವನ ಪೂರ್ತಿ ಮರೆಯೋದಿಲ್ಲ. ಇದಕ್ ಬದಲಾಗಿ ಯಾವತ್ತಾದ್ರೂ ಒಂದಿನ ಖಂಡಿತ ನಿನಗೆ ಸಹಾಯ ಮಾಡ್ತೀನಿ. ಸಹಾಯ ಮಾಡ್ತೀಯಾ? ನೀನೊಂದು ಚಿಕ್ಕ ಇರುವೆ. ಮಳೆಗಾಲ ಚಳಿಗಾಲ ಬಂದ್ರೆ ಆ ಗಾಳಿಲಿ ತೂರ್ಕೊಂಡೋಗ್ತೀಯಾ. ಹಸಿರು ಗಿಳಿಗೆ ನೀನ್ ಸಹಾಯ ಮಾಡ್ತೀಯಾ? ಸುಮ್ನೆ ಕಾಮಿಡಿ ಮಾಡಿದರೆ ಹೋಗು. ಇಲ್ಲೋಡು ಅಲಿಲು, ಈ ರೀತಿ ಸಲೀಸಾಗಿ ಯಾರ ಹತ್ರನೂ ಮಾತಾಡಬಾರ್ದು. ಇಲ್ಲೋಡು ಇರುವೆ, ಇವತ್ತಿನಿಂದ ನಾವೆಲ್ಲರೂ ಸ್ನೇಹಿತರಾಗಿ ಇರೋಣ. ಆ ರೀತಿ ಹೇಳ್ಬಿಟ್ಟು ಆ ಗಿಳಿ ಅಲ್ಲಿಂದ ಹಾರ್ ಹೋಯ್ತು. ಅಳಿಲು ಕೂಡ ಪಕ್ಕದಲ್ಲೇ ಇದ್ದ ಮರಕ್ಕೆ ಓಡ್ ಹೋಯ್ತು.
ಒಂದು ದಿನ ಆ ಜಾಗಕ್ಕೆ ಒಬ್ಬ ಬೇಟೆಗಾರ ಬಂದ. ಬೇಡನ ಕೆಲಸ ಏನು, ಬೇಟೆ ಆಡೋದಲ್ವಾ? ಬೇಟೆ ಆಡೋದಕ್ಕೆ ಏನಾದ್ರೂ ಸಿಗುತ್ತಾ ಅಂತ ಹುಡುಕೊಂಡು ಬಂದ ಅವನಿಗೆ ಮರದ ಮೇಲೆ ಕೂತಿದ್ದ ಹಸಿರು ಗಿಳಿ ಕಣ್ಣಿಗೆ ಬಿತ್ತು. ಕೂಡ್ಲೆ ಏನ್ ಮಾಡ್ದ ಗೊತ್ತಾ? ಬಿಲ್ಲು ಬಾಣ ಹಿಡಿದು ತಯಾರಾಗಿ ನಿಂತ್ಕೊಂಡ್ಬಿಟ್ಟ. ಅದೇ ಸಮಯಕ್ಕೆ ಊಟ ತಗೊಂಡು ಹೋಗ್ತಿದ್ದ ಇರುವೆ ಅವನನ್ನ ನೋಡ್ತು. ಬೇಟೆಗಾರ ಏನ್ ಮಾಡ್ತಾನೆ ಅನ್ನೋದು ಇರುವೆಗೆ ಅರ್ಥ ಆಗೋಯ್ತು. ಆ ಬೇಟೆಗಾರ ಪಾಪ ಆ ಗಿಳಿ ಮೇಲೆ ಗುರಿ ಇಟ್ಟಿರೋ ಹಾಗಿದೆ. ಹೇಗಾದ್ರೂ ಆ ಗಿಳಿನ ಕಾಪಾಡೋದಕ್ಕೆ ನಾನು ದಾರಿ ಹುಡುಕ್ಬೇಕು. ಇರುವೆ ಅಲ್ಲಿಂದ ಬೇಗ ಓಡ್ ಹೋಗಿ ಬೇಡನ ಕಾಲ್ ಹತ್ರ ಹೋಯ್ತು. ಹೋಗಿ ಏನ್ ಮಾಡ್ತು? ಸರಿಯಾಗಿ ಕಚ್ತು ಒಂದ್ಸರಿ. ಹೇಗೂ ಒಂದು ಇವತ್ತು ಆ ಗಿಳಿನ ನಾನು ಕಾಪಾಡಿದ್ನಲ್ಲ. ಇಲ್ಲಿ ನೋಡು ಇರುವೆ, ದಯವಿಟ್ಟು ನನ್ನ ಕ್ಷಮಿಸು. ಅವತ್ತು ನಿನ್ನ ತುಂಬಾ ಆಡ್ಕೊಂಡ್ಬಿಟ್ಟೆ, ಅದಕ್ಕೆ ನಾನಿವತ್ತು ಕ್ಷಮೆ ಕೇಳ್ತಿದ್ದೀನಿ. ಅದೆಲ್ಲ ಪರವಾಗಿಲ್ಲ ಗೆಳೆಯ. ಭೂಮಿಲಿ ಒಂದೊಂದು ಜೀವಕ್ಕೂ ಕೂಡ ಅವ್ರವ್ರದೇ ಆದಂಥ ಶಕ್ತಿಗಳಿರುತ್ತೆ. ಅದರಲ್ಲಿ ಚಿಕ್ಕದು ದೊಡ್ಡದು ಅಂತ ಯಾವತ್ತೂ ತುಲನೆ ಮಾಡಬಾರ್ದು. ಒಂದು ಕಾಡಲ್ಲಿ ಒಂದು ಆನೆಯ ಕುಟುಂಬ ವಾಸವಾಗಿತ್ತು. ಒಂದು ಗಂಡ ಆನೆ, ಒಂದು ಹೆಣ್ಣಾನೆ, ಅವರ 2 ಆನೆ ಮರಿಗಳು ಸೇರಿಕೊಂಡು ಆ ಕುಟುಂಬ ಆಗಿತ್ತು. ಆ ಮರಿಗಳಲ್ಲಿ ಚಿಕ್ಕವನು ತುಂಬಾ ತುಂಟ ಆನೆ ಮರಿಯಾಗಿದ್ದ. ಒಂದು ದಿನ ಆ ಆನೆ ಕುಟುಂಬ ಕಾಡಲ್ಲಿರೋ ನದಿಗೆ ಸ್ನಾನ ಮಾಡೋದಕ್ಕೆ ಹೋದ್ರು. ಸ್ನಾನ ಮಾಡ್ತಾ ನಡುವೆ ಆ ತುಂಟ ಆನೆ ತುಂಬಾ ತುಂಟ ಕೆಲ್ಸಗಳನ್ನ ಮಾಡ್ತಿತ್ತು. ಮಗನೇ, ನೀರು ತುಂಬಾ ಜಾಸ್ತಿ ಇದೆ, ಹುಷಾರು. ಹೌದು ಹೌದು, ಇತ್ತೀಚೆಗೆ ನಮ್ಮ ಪುಟಾಣಿ ತುಂಡಾಟ ಜಾಸ್ತಿ ಆಗಿದೆ. ಓ ತಮ್ಮ, ಸರಿಯಾಗಿ ಒಂದ್ ಜಾಗದಲ್ಲಿ ನಿಂತ್ಕೊಂಡು ಸ್ನಾನ ಮಾಡು. ಆ ಸಮಯದಲ್ಲಿ ನದಿ ಪಕ್ಕ ಇದ್ದಂಥ ಮರದಲ್ಲಿ ಒಂದು ಸಣ್ಣ ಪಕ್ಷಿ ಕೂತ್ಕೊಂಡಿತ್ತು. ಆ ಆನೆ ಮರಿಯ ತುಂಟು ಕೆಲಸಗಳೆಲ್ಲವನ್ನ ಆ ಹಕ್ಕಿ ನೋಡ್ತಾನೆ ಇತ್ತು. ಅವಳಿಗೆ ಅದನ್ನ ನೋಡ್ತಾ ತುಂಬಾ ಆಶ್ಚರ್ಯ ಅನಿಸ್ತಿತ್ತು. ಅಯ್ಯೋ, ಆ ಆನೆ ಮರಿ ನೋಡೋದಕ್ಕೆ ಎಷ್ಟು ಮುದ್ದಾಗಿದೆ. ಆನೆ ಮರಿಯ ಗೆಳೆತನ ಇಟ್ಕೋಬೇಕು ಅಂತ ಆ ಹಕ್ಕಿ ಮರಿ ಆಸೆ ಪಟ್ಟು. ನೀನ್ ಆಟ ಆಡ್ತಿರೋದು ನೋಡಿದ್ರೆ ತುಂಬಾ ಜಾಲಿ ಅನ್ಸತ್ತೆ. ನೀನು ತುಂಬಾ ಬಲಶಾಲಿ ಆಗಿದ್ಯಾ. ನಾವು ಸ್ನೇಹಿತರಾಗಿರೋಣ. ನಾವು ಸ್ನೇಹಿತರಾಗಿರ್ಬೇಕಾ? ಆ ಥರ ಕೇಳೋದಕ್ಕೆ ಎಷ್ಟು ಧೈರ್ಯ ನಿನಗೆ? ನಾನೊಂದು ಮರಿ ಆನೆ. ಕಾಡಲ್ಲಿರೋ ಎಲ್ಲ ಪ್ರಾಣಿಗಿಂತ ದೊಡ್ಡ ಪ್ರಾಣಿ ನಾವೇ. ಆದ್ರೆ ನೀನೊಂದು ಚಿಕ್ಕ ಸಾಧಾರಣ ಪಕ್ಷಿ. ನಮ್ಮಿಬ್ರು ಮಧ್ಯೆ ಸ್ನೇಹ ಹೇಗ್ ಸಾಧ್ಯ? ಓ, ವಿಷಯ ಹಾಗೋಗ್ತಿದ್ಯಾ? ನಾನು ನಿನ್ ಮೇಲಿರೋ ಪ್ರೀತಿಗಂಗೆ ಕೇಳ್ದೆ. ತಪ್ಪಾಗಿದ್ರೆ ಕ್ಷಮಿಸ್ಬಿಡಪ್ಪ. ಆನೆ ಮರಿಯ ಗೆಳೆತನ ಇಟ್ಕೊಳಕಾಗ್ದೆ ಪಾಪ ಆ ಚಿಕ್ಕ ಹಕ್ಕಿ ಮರಿ ಬೇಜಾರ್ ಮಾಡ್ಕೊಂಡು ಅಲ್ಲಿಂದ ಹಾರ್ ಹೊಟ್ಟೋಯ್ತು. ಆ ಹಕ್ಕಿ ಮರಿ ಹಾರ್ ಹೋದ್ಮೇಲೆ ಆ ಆನೆ ಮರಿ ತನ್ನ ತುಂಟು ಕೆಲ್ಸಗಳನ್ನ ಮಾಡ್ತಾನೆ ಇತ್ತು. ಹಾಗೆ ಸ್ನಾನವೆಲ್ಲ ಮುಗಿಸಿದ್ಮೇಲೆ ಕಾಡ್ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು. ಹೋಗೋ ದಾರಿಲಿ ಒಂದು ಕಬ್ಬಿನ ತೋಟನ ಆ ಆನೆ ಮರಿ ನೋಡ್ಬಿಡ್ತು. ಅಪ್ಪ ಅಮ್ಮಂಗ್ ಗೊತ್ತಿಲ್ದೆ ಕದ್ದು ಮುಚ್ಚಿ ಹೋಗಿ ಅವನು ಆ ಕಬ್ಬು ತೋಟದಲ್ಲಿ ಬಚ್ಚಿಟ್ಕೊಂಡ. ಇದ್ಯಾವುದೋ ಗೊತ್ತಾಗದೆ ಉಳಿದ 3 ಜನ ಮನೆಗೆ ತಮ್ಮ ಪಾಡಿಗೆ ಹೋದ್ರು. ಆದ್ರೆ ಅವರೆಲ್ಲರನ್ನೂ ಚೆನ್ನಾಗಿ ಯಾಮಾರಿಸ್ಬಿಟ್ಟೆ ಅನ್ನೋ ಯೋಚನೆಯಲ್ಲಿ ಆ ಆನೆ ಮರಿ ಕಬ್ಬು ತೋಟದಿಂದ ಕಬ್ಬುಗಳನ್ನ ತೆಗೆದು ತಿನ್ನೋದಕ್ ಶುರು ಮಾಡ್ತು. ಇದು ಎಷ್ಟು ರುಚಿಯಾಗಿದೆ.
ಒಳ್ಳೆ ರುಚಿಯಾಗಿದೆ. ನಾನು ಇಲ್ಲಿ ಬಂದಿದ್ದು ನನ್ನ ಅದೃಷ್ಟನೇ. ಅಲ್ಲಿದ್ದಂಥ ಕಬ್ಬಿನ ಗಿಡಗಳಲ್ಲಿ ಅವನು ಒಂದೊಂದಾಗೆ ಒಡೆದು ಹಾಕ್ತಾ ಚೆನ್ನಾಗಿರೋದನ್ನ ತಿನ್ನೋದಕ್ ಶುರು ಮಾಡ್ದ. ಅಯ್ಯಯ್ಯೋ, ಬೇಟೆಗಾರರು! ಬೇಟೆಕಾರನನ್ನ ದಿಢೀರಂತ ನೋಡಿದ ಆನೆ ಮರಿ ಆ ಕಬ್ಬಿನ ತೋಟದಿಂದ ಓಡ್ ಹೋದ. ಅಯ್ಯಯ್ಯೋ, ನನ್ನನ್ನ ಕಾಪಾಡಿ! ಯಾರಾದ್ರೂ ಕಾಪಾಡಿ! ಕಾಪಾಡಿ! ಅವನು ಭಯದಲ್ಲಿ ಹೆದರ್ಕೊಂಡು ಅಳೋದಕ್ ಶುರು ಮಾಡ್ದ. ದಾರಿನೂ ಗೊತ್ತಾಗ್ದೆ ಎಲ್ಲೆಲ್ಲ ಹೋದಂಥ ಆನೆ ಮರಿ ಭಯದಲ್ಲಿ ತಬ್ಬಿಬ್ಬಾಗೋದ. ಅವನು ಬಿಕ್ಕಳಿಸಿ ಅಳ್ತಾನೇ ಇದ್ದ. ಅಯ್ಯಯ್ಯೋ, ಅಪ್ಪ, ಅಮ್ಮ, ಇವಾಗ ನಾನು ಎಲ್ಲಿ ಹೋಗ್ಬೇಕು? ಅಮ್ಮ, ಅಮ್ಮ. ಆ ಸಮಯದಲ್ಲಿ ಆ ಚಿಕ್ಕ ಹಕ್ಕಿ ಮರಿ ಆನೆ ಮರಿ ಅಳ್ತಿದ್ದ ಶಬ್ದನ ಕೇಳಿಸ್ಕೊತು. ಆ ಜಾಗನ ಹುಡುಕೊಂಡು ಹಾರ್ಕೊಂಡು ಹೋಯ್ತು. ಒಂದು ಮರದಡಿಲಿ ಕೂತ್ಕೊಂಡು ಅಳ್ತಿದ್ದಂಥ ಆನೆ ಮರಿನ ಅವಳು ನೋಡಿದ್ಲು. ಚಿಕ್ಕಾನೆ, ನೀನೇನಕ್ಕೋಸ್ಕರ ಅಳ್ತಿದ್ಯಾ? ನಿಂಗೇನಾಯ್ತು? ನಾನು ದಾರಿ ತಪ್ಪಿ ಬಂದ್ಬಿಟ್ಟೆ. ನನಗೆ ಅಪ್ಪ ಅಮ್ಮ ಬೇಕು. ನೀನಿಲ್ಲಿ ಹೇಗೆ? ನಾನು ನಿನ್ ಹಿಂದೆನೆ ಬರ್ತಿದ್ದೆ. ಕಾರಣ ನಿನಗೆ ಬುದ್ಧಿ ಸ್ವಲ್ಪ ಜಾಸ್ತಿನೇ ಆಯ್ತು ಅಂತ ಗೊತ್ತಾಯ್ತು. ಅಹಂಕಾರ ಒಂದಿನ ಆಪತ್ತು ತಂದ್ಕೊಡತ್ತೆ ಅಂತ ಗೊತ್ತು. ಅಯ್ಯಯ್ಯೋ, ನನಗೆ ತುಂಬಾ ಭಯ ಆಗ್ತಿದೆ. ಹೇ, ಭಯ ಪಡ್ಬೇಡ, ನಿನ್ನ ನಾನ್ ಕಾಪಾಡ್ತೀನಿ. ನೀನ್ ನನ್ ಜೊತೆ ಬಂದ್ಬಿಡು. ನಾನ್ ನಿಮ್ಮಪ್ಪ ಅಮ್ಮ ಹತ್ರ ಕರ್ಕೊಂಡೋಗ್ಬಿಡ್ತೀನಿ. ಆ ಹಕ್ಕಿ ಮರಿ ಮುಂದೆ ಹಾರ್ಕೊಂಡು ಹೋಗ್ತಾ ಇತ್ತು. ದಾರಿ ತೋರಿಸ್ಕೊಂಡು ಹೋಗ್ತಾ ಇತ್ತು. ಈ ಆನೆ ಮರಿ ಕೂಡ ಆ ಹಕ್ಕಿ ಮರಿನ ಹಿಂಬಾಲಿಸ್ಕೊಂಡು ಹೋದ. ಹಾಗೆ ಆ ಚಿಕ್ಕ ಹಕ್ಕಿ ಮರಿ ಈ ತುಂಟ ಆನೆ ಮರಿನ ತನ್ನ ಅಪ್ಪ ಅಮ್ಮನ ಹತ್ರ ಕರ್ಕೊಂಡು ಹೋಗಿ ಸೇರಿಸ್ತು. ಬಂಗಾರ, ನಮ್ಮನ್ ಬಿಟ್ಟು ಎಲ್ಲೋಗಿದ್ದೆ? ಅಮ್ಮ, ನಾನು ದಾರಿ ತಪ್ಪಿಟ್ಟಿದ್ದೆ. ಈ ಪಕ್ಷಿನೇ ನನ್ನನ್ನ ಕಾಪಾಡಿದ್ದು. ದೊಡ್ಡವನು ಚಿಕ್ಕವನು ಅಂತ ಹೇಳಿ ಯಾರು ಒಬ್ರಿಗೊಬ್ರು ಕಿತ್ತಾಡಬಾರ್ದು. ಅಪಾಯ ಬಂದಾಗ ಸಹಾಯ ಮಾಡೋನೆ ನಿಜವಾದ ಗೆಳೆಯ. ನನ್ನಲ್ಲಿರೋ ಅಹಂಕಾರನೇ ನನ್ನನ್ನ ಆಪತ್ತು ತಂದ್ಕೊಡ್ತು. ಪಕ್ಷಿ, ಕೊನೆಗೆ ನೀನೇ ನನ್ನನ್ನ ಕಾಪಾಡ್ದೆ. ನಿನ್ನನ್ನ ಹೇಗ್ ಧನ್ಯವಾದ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನಾವಿಬ್ರು ಇನ್ಮೇಲೆ ಒಳ್ಳೆ ಸ್ನೇಹಿತರಾಗಿರೋಣ. ಅಹಂಕಾರ ಆಪತ್ತು ತರತ್ತೆ. ಪ್ರೀತಿನೇ ಅತಿ ದೊಡ್ಡ ವಿಷಯ. ಪ್ರೀತಿಯಿಂದ ಇರೋರು ಮಾತ್ರ ಆನಂದವಾಗಿರ್ಬೋದು.